ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಜೊತೆಗೆ ನಾನ್ ಸ್ಟಾಪ್ ವಿವರಗಳನ್ನು ನಾವು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. FSL ವರದಿ ಅದಕ್ಕೆ ಸಂಬಂಧಪಟ್ಟಂತ ವಿವರಗಳು, ಪಟ್ಟಣಗೆರೆ ಶೆಡ್ನಲ್ಲಿ 2 ಮಾದರಿಯ ಎವಿಡೆನ್ಸ್, ಅದರ FSL ವರದಿ, ಶೆಡ್ನ ಸೆಕ್ಯೂರಿಟಿ ರೂಮ್ CCTV ರಿಟ್ರೈವ್ ಆಗಿರುವಂಥ ರಿಪೋರ್ಟ್, ಶೆಡ್ನ ಎಂಟ್ರಿ ಗೇಟ್ ಒಳಗಡೆಯ CCTV ವಿವರಗಳು, ಆ ರಿಟ್ರೈವ್ ಆಗಿರುವಂಥ ಸಂಗತಿಗಳು, ಈ ಎಲ್ಲ ವಿವರಗಳು, ಘಟನಾ ಸ್ಥಳವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಕೊಟ್ಟಂಥ ವರದಿಗಳು, ಅದರ ಎಲ್ಲ ವಿವರಗಳು ಅಂದರೆ ಬೆರಳಚ್ಚಾಗಿರ್ಬೋದು, ರಕ್ತದ ಮಾದರಿ ಆಗಿರ್ಬೋದು, ಮಣ್ಣಿನ ಸ್ಯಾಂಪಲ್ ಆಗಿರ್ಬೋದು, ಆರೋಪಿಗಳ ಫಿಂಗರ್ ಪ್ರಿಂಟ್, ಅಲ್ಲಿನ ಬೆಲ್ಟ್, ಅಲ್ಲಿನ ದೊಣ್ಣೆ, ಅಲ್ಲಿ ನಿಂತಂಥ ಕಾರುಗಳು, ಯಾವ್ಯಾವ ವೆಹಿಕಲಿಗೆ ತಗೊಂಡೋಗಿ ಇವನ್ನ ಬಡಿದ್ರು ಅಂತ. ಎಸ್, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್, ನಾವು ಸಂಗತಿಗಳನ್ನು ಹೇಳ್ತಾ ಇದ್ವಿ. ಏನು ಅಂತಂದರೆ, ಯಾವ ವೆಹಿಕಲಲ್ಲಿ ಕರ್ಕೊಂಬಂದರು ಅನ್ನೋದ್ರಿಂದ ಹಿಡಿದು ಯಾವ್ಯಾವ ವೆಹಿಕಲ್ ಹತ್ರ ಕರ್ಕೊಂಡೋಗಿ ಇವನ್ನ ತಲೆ ಚೆಚ್ಚಿದ್ರು ಅಲ್ಲಿ ತನಕದ ವಿವರಗಳು, ಎಲ್ಲ ವಿವರಗಳನ್ನು ಕಲೆ ಹಾಕಿರುವಂಥ ಚಾರ್ಜ್ ಶೀಟ್. ಪ್ರಜ್ವಲ್, ರಂಗನಾಥ್, ಈಗ ಲೇಟೆಸ್ಟ್ ಆಗಿ ಕೆಲವೇ ದಿನಗಳ ಹಿಂದೆ, ಅಂದರೆ ಒಂದು 8 ದಿನಗಳ ಹಿಂದೆನೂ ಸಹಿತ ಪೊಲೀಸರು ಕೆಲಸ ಮಾಡಿದ್ದಾರೆ. 8 ದಿನಗಳ ಹಿಂದೆ 2 ಲಾರಿಗಳನ್ನು ಪೊಲೀಸ್ ಅಧಿಕಾರಿಗಳು ತನಿಖಾ ತಂಡ ಸೀಸರನ್ನು ಮಾಡ್ತಾರೆ. ಈ 2 ಲಾರಿಗಳು ಯಾವುವು ಅಂತ ಅಂದರೆ, ಈ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಇವರು ರೇಣುಕಾಸ್ವಾಮಿ ದೇಹವನ್ನು ತೆಗೆದುಕೊಂಡು ಹೋಗಿ ನಿಂತಿದ್ದಂಥ ಲಾರಿಗಳಿಗೆ, ಶೆಡ್ನಲ್ಲಿ ನಿಂತಿದ್ದಂಥ ಲಾರಿಗಳಿಗೆ ಡಿಕ್ಕಿಯನ್ನು ಹೊಡೆಸಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸೋಕೋ ಟೀಮ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಏನಿದ್ದಾರೆ ಅವರು, FSL ಅಧಿಕಾರಿಗಳು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ವರದಿ ಬರಲಿ ಅಂತೇಳಿ ಅಧಿಕಾರಿಗಳು ಕಾಯ್ತಾ ಇದ್ರು. ಆ ವರದಿ ಬಂದ ನಂತರದಲ್ಲಿ 2 ಲಾರಿಗಳನ್ನು ಸೀಸರನ್ನು ಮಾಡಿದ್ದಾರೆ. ಇದುವರೆಗೆ ವಸ್ತುಗಳು, ವ್ಯಕ್ತಿಗಳು ಎಲ್ಲವೂ ಸೇರಿ ಸುಮಾರು 231 ಸಾಕ್ಷಿಗಳನ್ನ ಕಲೆ ಹಾಕೊಂಡಿದ್ದಾರೆ. ಮತ್ತೆ ಇದಿಷ್ಟೇ ಮಾತ್ರವಲ್ಲ, ಸಮಯಕ್ಕೆ ಇವರು ಯಾವ್ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಇದ್ರು ಅನ್ನೋದಕ್ಕೆ ಸೀನ್ ಬೈ ಸೀನ್ ಇವ್ರನ್ನ ಇಂಥ ಸಮಯದಲ್ಲಿ ಇಂಥ ಜಾಗದಲ್ಲೇ ಇದ್ರು ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿತ್ತು. ಅದನ್ನ ಮಾಡ್ಲಿಕ್ಕೋಸ್ಕರನೇ ಪೊಲೀಸರು ಸಾಕಷ್ಟು ಸ್ಥಳಗಳಲ್ಲಿ ಮಹಾಜರನ್ನ ಮಾಡಿದ್ದು. ಮೈಸೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಮತ್ತೆ ಅವ್ರ ಅರೆಸ್ಟ್ ಮಾಡಿದಂಥ ಮೈಸೂರಿನ ಹೋಟೆಲ್ ಆಗ್ಬೋದು, ಅಲ್ಲಿ ತನಕ ಅಂದರೆ ಇನ್ಸಿಡೆಂಟ್ ನಡೆಯೋದಕ್ಕಿಂತ ಮೊದಲು 4-5 ಗಂಟೆಗಳು ಅವರು ಎಲ್ಲಿದ್ರು ಅಂದರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿನಿಂದ ಹಿಡಿದು ಅವರ ಸಂಚರಿಸುವಂಥ ಸಂಪೂರ್ಣವಾದಂಥ ದಾರಿ, ಅಲ್ಲಿ ಎಲ್ಲೆಲ್ಲಿ CCTV ಫುಟೇಜ್ಗಳಲ್ಲಿ ಅವರು ಕಾಣ ಸಿಗ್ತಾರೆ, ಅದು ಎಲ್ಲದನ್ನು ಅಧಿಕಾರಿಗಳು ಕಲೆ ಹಾಕೊಂಡಿದ್ವು. ಅದೆಲ್ಲದರ ಉಲ್ಲೇಖವನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಪ್ರಮುಖವಾಗಿ ಇವರು ಒಂದೇ ಒಂದು ಎಲ್ಲರೂ ಅಂದ್ಕೊಂಡಿದ್ದು ಏನಂದರೆ, ದರ್ಶನ್ ಅವರು ಮನೆಗೆ ಕೊಲೆ ನಂತರ ಮನೆಗೆ ಹೋಗ್ತಾರೆ. ಅದಾದಮೇಲೆ ಪೊಲೀಸ್ ಅವರ ಬಟ್ಟೆಯನ್ನು ಮನೆಯಲ್ಲೇ ಡ್ರೆಸ್ಸನ್ನು ಚೇಂಜ್ ಮಾಡಿ ಸ್ನಾನವನ್ನು ಮಾಡ್ತಾರೆ. ಅದಾದಮೇಲೆ ಅವರ ಶೂಸು ಮತ್ತು ಅವರು ಧರಿಸಿದಂಥ ಜೀನ್ಸ್ ಮತ್ತು ಟೀ ಶರ್ಟ್ 2-3 ಸಹಿತ ವಾಶ್ ಮಾಡಲಾಗಿದೆ. ಇದರಲ್ಲಿ ಏನು ಸಿಗಲ್ಲ ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ವು. ಆದರೆ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ FSL ನ ಅಧಿಕಾರಿಗಳು. ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮಿಂದ ವಿವರಗಳನ್ನು ಪಡೆದಿದ್ದೀನಿ.